ನಮಸ್ಕಾರ. ನಾನು ರೀ ನಿಮ್ಮ JM ರಾಜಶೇಖರ್ ರಾಣೆಬೆನ್ನೂರಿಂದ. ಕರ್ನಾಟಕ ರಾಜ್ಯದ ಮೂಲೆಯಿಂದ ರೀ ನನಗೆ ಬರುವಂಥ ಫೋನ್ ಕರೆಗಳು ನೋಡಿದರೆ ಬಹುಶಃ ಮಾಹಿತಿ ಆಯೋಗಕ್ಕೂ ಯಾರೂ ಫೋನ್ ಮಾಡಲಿಕ್ಕಿಲ್ಲ. ಯಾಕೆಂದರೆ ಅಲ್ಲೆಲ್ಲ ಮಹಾಪಂಡಿತರೇ ಇದ್ದಾರೆ. 2005ರಿಂದ ಟಿಲ್ ಟುಡೇ ತನಕ, ಇವತ್ತಿನ ತನಕ 2025ರ ಅಕ್ಟೋಬರ್ 2ರ ನಂತರದ ಈ ಅವಧಿಯಲ್ಲಿ ಯಾರು ನಿಜಕ್ಕೂ ರಾಜಕೀಯ ಮಾಡಿ, ಲಾಬಿ ಮಾಡಿ, ಇನ್ನೊಂದು ಏನೋ ಕೊಟ್ಟು ತಗೊಂಡು ಒಟ್ಟು ಏನೇನು ಮಾಡಿ ಬರ್ತಾರೋ ಗೊತ್ತಿಲ್ಲ, ಅಸಮರ್ಥರಂತೂ ಬಂದು ಕುಂತಿರೋದು ಹೌದಲ್ಲಿ. ಅಟ್ ದ ಸೇಮ್ ಟೈಮ್ ಅವ್ರು ಬಂದು ಮಾಡಿದ್ದೇನು ಕೆಲಸ ಅಂದರೆ ಸಂಪೂರ್ಣವಾಗಿ ಹಾಳು ಮಾಡಿ, ಅದನ್ನು ಸ್ವಚ್ಛ ಮಾಡಿ, ಭ್ರಷ್ಟಾಚಾರವನ್ನು ಹೇಗೆ ಮಾಡೋದು ಅಂತ ಟ್ರೈನಿಂಗ್ ತಗೋಬೇಕು ಅನ್ನೋದಾದರೆ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ನಾಗರಿಕ ಮತದಾರ ಮಹಾರಾಜರು ಹೋಗಿಬಿಡ್ಬೇಕು. ನಾವು ನಾಗರಿಕ ಮತದಾರ ಮಹಾರಾಜರು ಅಂತೀನಿ ನಮ್ಮ ನಾಗರಿಕರನ್ನ. ನಮಗಿರೋ ಹಕ್ಕದು, ಅನಿರ್ಬಂಧಿತ ಹಕ್ಕದು. ಅದನ್ನು ಪ್ರಶ್ನೆ ಮಾಡೋಕ್ಕೆ ಮಾಹಿತಿ ಆಯುಕ್ತ ಎಂಬ ಒಬ್ಬ ಯಕಶ್ಚಿತ್ ಏಜೆಂಟನಿಗೆ, ಮಾಹಿತಿ ಕೊಡುವ ಏಜೆಂಟರಿಗೆ ನಾಗರಿಕರನ್ನು ಪ್ರಶ್ನಿಸುವುದಾಗಲಿ, ನಾಗರಿಕರನ್ನು ಏಕವಚನದಲ್ಲಿ ಮಾತನಾಡಿಸುವುದಕ್ಕಾಗಿ ಆಗಲಿ, ನಾಗರಿಕರಿಗೆ ದಂಡ ವಿಧಿಸುವುದಕ್ಕಾಗಲಿ, ನಾಗರಿಕರನ್ನು ನಿಷೇಧಿಸುವುದಕ್ಕಾಗಲಿ ಯಾವ ಸಂವಿಧಾನ ನಿಮಗೆ ಕೊಟ್ಟಿದೆ ರೀ ಅಧಿಕಾರನ? ಯಾವ ಅನುಚ್ಛೇದದ ಅಡಿಯಲ್ಲಿ ಕೊಟ್ಟಿದೆ? ಯಾವ ಕಾನೂನು, ಯಾವ ಸೆಕ್ಷನ್ನಿನ ಅಡಿಯಲ್ಲಿ ನಿಮಗೆ ಕೊಟ್ಟಿದೆ? ಮನಸ್ಸು ಹೆಚ್ಚು ಕುತ್ಕೊಂಡು ಮಾಡ್ತಿದ್ದಾರೆ ಅಲ್ಲಿ ಕುತ್ಕೊಂಡು. ಮಾಹಿತಿಯನ್ನು, ದಾಖಲೆಗಳನ್ನು ಕೊಡಿಸೋ ಕೆಲಸ ಮಾಡಿರಿ ಅಂದರೆ ದಾಖಲೆ ಕೊಡಿ ಅಂತ ಆದೇಶ ಮಾಡೋದಕ್ಕೆ ನೀವು ಕುಂತಿರೋದು. ಅದಕ್ಕನ ನೀವು ಪುಕ್ಷಟೆ ಪಗಾರ ತಗೊಳ್ಳೋದಲ್ಲಿ ಲಕ್ಷಗಟ್ಟೆ ತಿಂತಿರಲ್ರಿ ಪಗಾರನ. ನಾಗರಿಕರ ಬೆವರಿನ ತೆರಿಗೆ ಹಣದಲ್ಲಿ ನೀವು ತೊಗೊಳ್ತಾ ಇರೋದು ದುಡ್ಡನ್ನು. ಸ್ವಲ್ಪ ನಿಯತ್ತು, ಜನರ ಧ್ವನಿಗೆ ನಿಯತ್ತಿರಲಿ. ಜನರು ಪ್ರಶ್ನಿಸುವುದರಿಂದಲೇ ಪ್ರಜಾಪ್ರಭುತ್ವ ಉಳಿಯೋದು. ನೀವು ರಾಜಕೀಯ ಮಾಡಿನೋ, ಇನ್ನೊಂದು ಲಾಬಿ ಮಾಡಿನೋ, ಯಾರ್ದೋ ಒಂದು ಶಿಫಾರಸು ಪತ್ರನೋ ತಗೊಂಬಂದ್ಬಿಟ್ಟು ಮಾಹಿತಿ ಆಯ್ತಾರ ತಕ್ಷಣ ನಿಮಗೆ ಕೋಡ್ ಅಂತೂ ಮುಡಿಲ್ಲಪ್ಪ. ನನಗಂತೂ ಗೊತ್ತಿಲ್ಲ ನೀವು ಕೋಡ್ ಮುಡಿದೆ ಅಂತ. ಏನ್ರಿ ಅದು ಆದೇಶಗಳನ್ನ ಬರೀತಾ ಇದ್ದೀರಾ? ನಿಮಗೆ ತಾಕತ್ತಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ, ಕಮ್ ಟು ದಿ ಪಬ್ಲಿಕ್. ನಾನು ಕೇಳೋ ಪ್ರಶ್ನೆಗಲ್ಲ, ನಮ್ಮ ನಾಗರಿಕ ಮತದಾರ ಮಹಾರಾಜರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಸ್ವಲ್ಪ ಅನ್ನೋದ್ರು ನಿಯತ್ ಬೇಡವಾ ನಿಮಗೆ? ನಿಮ್ಮ ಮಾಹಿತಿ ಆಯೋಗದ ವೆಬ್ಸೈಟ್ ನೋಡ್ಕೊಡ್ರಿ ಮೊದಲು. ಏನೇನು ಇಲ್ಲ, ಬಿಗ್ ಜೀರೋ. ಎದಕ್ಕೆ ಬಂದಿರಲ್ಲ ನೀವು? ದುಡಿಯೋಕೆ ಬಂದ್ಕೊಂಡ್ರೆ 3 ವರ್ಷ ದುಡಿದ್ಬಿಟ್ಟು ಮಜ್ವಾಗಿ ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬಿಡೋದು. ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ ನಿಮಗೆ? ಆತ್ಮಸಾಕ್ಷಿ ಅನ್ನೋದು ಯಾರು ಹೇಳೇ ಕೊಟ್ಟಿಲ್ವಾ? ಪುಕ್ಸೆಟ್ಟ ಪಗಾರ ಯಾವುದು ತಿನ್ನಬಾರ್ದು. ನಾನು ಹಿಂದೆ ಸರ್ಕಾರಿ ನೌಕರಿ ಮಾಡೇನು ಇಲ್ಲ ಅಂತ ಹೇಳೋದಿಲ್ಲ. 10% ಲಂಚ ತಿಂದಲ್ಲ, ಯಾವನಿಗೆ 10% ಲಂಚ ಕೊಟ್ಟಿಲ್ಲ ನಾನು. ಅದು ಭಾರತ ಮಾತೆಯ ಮಕ್ಕಳ ರಕ್ತದ ಮಣ್ಣಿನ ಗುಣ ಆಗಿರ್ಬೇಕು. ಯಾವ ಸೀಮಿಂದ ಹೊಯ್ಕೊಂಡಿರಿ ನೀವು ಅಲ್ಲಿ ಬಂದು? ಮೊದಲೇ ಮಾಹಿತಿ ಕಾಯ್ದೆ ಆರಂಭದಲ್ಲೇ ಅದು ದುರ್ಬಲ ಆಗಿದೆ. ನೀವು ಬಂದು ಅದು ಸರ್ವನಾಶ ಮಾಡೋಕ್ಕೆ ನಿಂತ್ಕೊಂಡಿರಿ. ಇದಕ್ಕೆ ನಿಮಗೆ ನಾವು ನಮ್ಮ ಬೆವರಿನ ತೆರಿಗೆ ಹಣ ನಿಮಗೆ ಪಗಾರವಾಗಿ ಕೊಡ್ಬೇಕು. ನಾವು ಮನುಷ್ಯ ತಲೆ ತಗ್ಗಿಸುವ ಕೆಲಸ ಮಾಡಬಾರ್ದು, ತಲೆ ಎತ್ತಿ ನಡೆಯೋ ಕೆಲಸ ಮಾಡಬೇಕು. ವೀರರಂತೆ ಬದುಕಬೇಕು, ಇಲಿಗಳಂತೆ ಬದುಕಬಾರ್ದು. ಜನರಿಗೆ ಅವಮಾನ ಮಾಡ್ತೀರಿ ಇಲ್ಲಿ ಬಂದವ್ರಿ ನೀವು. ಎಷ್ಟು ಜನ ನನ್ನ ಹತ್ರ ಬರ್ತಾರೆ ಗೊತ್ತಾ ಮಾಹಿತಿ ಬಗ್ಗೆ ಕೇಳೋಕ್ಕೆ? ನಿಮ್ಮ ಹತ್ರ ಬರ್ಬೇಕು ಅವರು. ನನಗೆ ನಿಮಗೆ ಅಷ್ಟು ಜ್ಞಾನ ಇರಬೇಕು ಅಂತ ಅರ್ಥ, ಪ್ರಾಮಾಣಿಕತೆ ಇರಬೇಕು ಅಂತ. ಲಕ್ಷಗಟ್ಟಲೆ ಪಗಾರ ತಗೋತಿರಲ್ಲ, ಅದಕ್ಕೆ ನಿಯತ್ತಿರಬೇಕು ಅಂತ ಅರ್ಥ. ಅದೇ ಇಲ್ವಲ್ರಿ ನಿಮಗೆ? ಆ ಪಗಾರ ತೊಗೊಂಡು ಹೋಗ್ತಿರಲ್ಲ, ಲಕ್ಷಗಟ್ಟಲೆ ತೊಗೊಂಡು ಹೋದಾಗ ಆತ್ಮಸಾಕ್ಷಿ ನಿಮಗೆ ಚುಚ್ಚೋದಿಲ್ವಾ? ಇಷ್ಟು ಜನಕ್ಕೆ ನಾ ಮಾಹಿತಿ ಕೊಡಿಸ್ಲೇ ಇಲ್ಲ. ಒಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಟ್ಟಿಲ್ಲ ಅಂತಾನೆ ಒಂದು ಪ್ರಥಮ ಮೇಲ್ಮನೆಗೆ ಹೋಗ್ತಾನೆ. ಪ್ರಥಮ ಮೇಲ್ಮನೆಗೆ ಹೋದ್ರೆ ಪ್ರಥಮ ಮೇಲ್ಮನವಿ ಅಧಿಕಾರಿನೂ ಮಾಹಿತಿ ಕೊಡಿಸೋದಿಲ್ಲ. ಆತನಿಗೆ ಪ್ರಥಮ ಮೇಲ್ಮನವಿ ಅಧಿಕಾರಿ ವಾರದಲ್ಲಿ ಒಂದು ದಿನ ಪ್ರಥಮ ಮೇಲ್ಮನವಿ ವಿಚಾರಣೆಗಾಗಿಯೇ ವಾರದ ಒಂದು ದಿನವನ್ನು ನಿಗದಿ ಮಾಡ್ಬೇಕಂತ ಸುತ್ತೋಲೆ ಇದೆ. ಅದು ಅವ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಮಾಡೋದೇ ಇಲ್ಲ, ಅವರು ಕೊಡಿಸಲ್ಲ. ಅವರಿಬ್ಬರು ಕೊಡಿಸಲಿಲ್ಲ ಅಂತ ನಿಮ್ಮ ಹತ್ರ ಬಂದರೆ ನೀವು ಲಕ್ಷಗಟ್ಟಲೆ ಪಗಾರ ತಗೊಂಡು
ಒಂದು 40-50 ಮಾಡಿಬಿಟ್ಟು ಹೋಗಿ ಬಿಸ್ನೆಸ್ ಮಾಡೋಕೆ ಹೋಗ್ತೀರಿ ನೀವು ಅಲ್ಲಿ. ನಿಮ್ಮ ಕಾರ್ ಎಲ್ಲಿ ಹೋಗುತ್ತೆ ದಿನ, ಅದನ್ನ ಕಾರ್ನ ನೀವು ಕಾರ್ ಎಲ್ಲಿ ಹೋಗೋ ಜಿ ಪಿ ಎಸ್ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಹಾಕ್ಬೇಕು ನೀವು ನಿಮ್ಮ ವೆಬ್ಸೈಟ್ನಲ್ಲಿ. ಮಾಡಿರಿ ಅದನ್ನು ನೀವು ನಿಯತ್ತಿದ್ರೆ, ಪ್ರಾಮಾಣಿಕರಾಗಿದ್ದರೆ. ವಿಡಿಯೋ ಕಾಲ್ ಮಾಡಿದರೆ ನಮ್ಮ ನಾಗರಿಕರು ಮ್ಯೂಟ್ ಮಾಡ್ತಾರೆ ಅಪೋನೆಂಟ್ ಮಾತಾಡೋದಕ್ಕೆ. ಯಾಕೆ ಅಧಿಕಾರ ಇಲ್ವಾ ಕೇಳೋದಕ್ಕೆ? ನೀವು ಅಲ್ಲಿ ಏನು ವಿಚಾರಣೆ ಮಾಡ್ತೀರಿ ಅದರ ಆಡಿಯೋ ವಿಡಿಯೋ ಹೈ ಡೆಫಿನೇಷನ್ ಗುಣಮಟ್ಟದಲ್ಲಿರುವಂಥದ್ದು ಪ್ರತಿಯೊಬ್ಬ ಮೇಲ್ಮನವಿದಾರ ಮತ್ತು ದೂರುದಾರರಿಗೆ ನೀವು ಕ್ಲಿಪ್ಪಿಂಗ್ ಕಳಿಸ್ಬೇಕು. ಅದಕ್ಕೆ ಆ ಪ್ರಕರಣವಾರು ಕ್ಲಿಪ್ಪಿಂಗ್ ನೀವೇನು ವಿಚಾರಣೆ ಮಾಡಿರಿ, ಏನು ದಾಖಲೆ ಕೊಡ್ತೀರಿ, ಸ್ಪಾಟ್ ಆನ್ ದಿ ಸ್ಪಾಟ್ ಡಿಕ್ಟೇಷನ್ ಮಾಡಿ ಏನು ಆದೇಶ ಮಾಡಿದ್ದೀರಿ. ನಾಟಕದ ಜ್ಞಾನ ಇಲ್ಲ. ಜನ ನನ್ನ ಹತ್ರ ಬರ್ತಾರಂದ್ರೆ ನನಗೆ ಸಂಕಟ ಆಗ್ತಾ ಇದೆ. ಯಾಕಂದರೆ ನಾನು ಸರ್ಕಾರದ ನಾಗರಿಕ ಮಹಾರಾಜರ ತೆರಿಗೆ ಹಣದಿಂದ ಬದುಕು ಕಟ್ಟಿಕೊಂಡು ನಿವೃತ್ತಿ ಆಗಿರೋವನು. ನಿಮಗೇನಾಗೈತೆ ರೀ? 3 ವರ್ಷ ಬಂದು ಪತ್ರಿಕೆಯಲ್ಲಿ ಬೇರೆ ಬರೆಸ್ತೀರಾ, ಮಾಹಿತಿಯನ್ನು ದುರುಪಯೋಗ ಪಡಿಸ್ಕೊತಾರೆ ನೀವು. ಲಕ್ಷಗಟ್ಟಲೆ ಪಗಾರ ತಗೊಂಡು ಮಾಹಿತಿ ಹಕ್ಕು ಕಾಯ್ದೆನ ಸರ್ವನಾಶ ಮಾಡಿ ಭ್ರಷ್ಟಾಚಾರ ಲಂಚಗುಳಿತನವೇ ಮಾಹಿತಿ ಆಯೋಗದಲ್ಲಿದೆ. ಮಾಹಿತಿ ಆಯೋಗನ CBIನಿಂದ ತನಿಖೆ ಮಾಡಿಸಬೇಕಾದ ಅವಶ್ಯಕತೆ ಇದೆ. 2005ರಿಂದ ಟಿಲ್ ಟುಡೇ ತನಕ ಯಾರ್ಯಾರು ಬಂದೋಗ್ಯಾರೋ, ನಿಮ್ಮ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದು ಇದ್ದರೆ ನೀವು ತೆಗೆದುಕೊಂಡ ವೇತನವನ್ನು ಸರ್ಕಾರಕ್ಕೆ ವಾಪಸ್ ಕೊಡ್ರಿ. ನಿಯತ್ತಿದ್ರೆ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿಲ್ಲ, ಅದಕ್ಕೆ ಆತ್ಮಸಾಕ್ಷಿ ಚುಚ್ಚುತ್ತೆ ನಿಮಗೆ. ನೀವು ಮಾಡಬಾರ್ದು ಮಾಡಿ ಹೋಗಿರಿ. ಒಂದೇ ಒಂದು ಆದೇಶನೂ ನಿಮ್ಮ ವೆಬ್ಸೈಟ್ನಲ್ಲಿಲ್ಲ ನಿಮ್ಮವು. ಯಾಕೆ? ಜನ ಓದ್ಬಿಟ್ರೆ, ನಾಗರಿಕ ಮತದಾರ ಮರದಷ್ಟು ಕ್ರಮವಾರು ಓದ್ಬಿಟ್ರೆ ನೀವು ಮೆತ್ತಗಾಗ್ಬಿಡ್ತಾರೆ, ಮುಗಿದ್ಬಿಡ್ತದೆ ನೀವು ಕತೆ ಅಂತ. ಕೊಡಿ ಅದನ್ನು. ಸ್ವಯಂ ಘೋಷಿತ ವರದಿ ಕೊಡ್ರಪ್ಪ. 2005ರಿಂದ 2024 ಡಿಸೆಂಬರ್ 31 ತನಕ ಆ್ಯಸ್ ಪರ್ ಸುತ್ತೋಲೆ ಪ್ರಕಾರ ಕೊಡ್ರಪ್ಪ. ನಿಮ್ಮದು ಎಲ್ಲೈತಪ್ಪ ದಾಖಲೆ ಸೂಚಿ ಪಟ್ಟಿ ನಿಮ್ಮ ಇಡೀ ಕಚೇರಿದು? ಒಟ್ಟು 1 ವರ್ಷಕ್ಕೆ ಎಷ್ಟಪ್ಪ ನಿಮ್ಮ ಮಾಹಿತಿ ಆಯೋಗಕ್ಕೆ ನೀವು ಖರ್ಚು ಮಾಡೋದು? ಎಲ್ಲಾರ್ದು ನಿಮ್ಮದು ಅಲ್ಲಿ ಏನೇನು ಒಂದು ಕಪ್ ಚಾದಿಂದ ಹೇಳೋದು, ಫ್ಯಾನು AC ಉರಿಯೋದು ಏನೇನದ ಎಲ್ಲವೂ ತನಕನೂ. ನಾಗರಿಕರು ಬಂದರೆ ಅವ್ರನ್ನ ಕಾಲು ಕಸದಂತ ಕಡೆ ಮಾಡ್ತೀರಾ. ನಾವಿರೋದಕ್ಕೇ ನೀವು ಅಲ್ಲಿ, ಇಲ್ಲಾಂದ್ರೆ ನಿಮ್ಮ ಯೋಗ್ಯತೆ ನಿಮಗೆ ಯಾವನು ಕೊಡ್ತದೆ? 3 ಲಕ್ಷ ಗಟ್ಟಲೆ ಪಗಾರನ ರಾಜಕೀಯ ಮಾಡ್ಕೊಳಕ್ಕೆ ಬಂದಿರ? ರಾಜಕೀಯನ ಎಚ್ಚರದಿಂದ ನಿಮ್ಮ ಮೇಲೆ ನೀವು ಮಾಹಿತಿ ಆಯುಕ್ತರು ಹೇಳ್ತೀನಿ ನಿಮಗೆ. ರಾಜ್ಯಾದ್ಯಂತ ಕನ್ನಡಿಗ ನಾಗರಿಕ ಮತದಾರರು 7 ಕೋಟಿ ಅರ್ಜಿ ಬಂದ್ಬಿಟ್ಟು ನಿಮ್ಮ ಕಚೇರಿ ತಲುಪಕ್ಕೆ ಹಂಗೆ ಮಾಡಿಬಿಡ್ತೀನಿ. ಖಂಡಿತ ಮಾಡ್ತೀವಿ ಈ ಕೆಲಸನ. ಕನ್ನಡಿಗ ನಾಗರಿಕ ಮತದಾರ ಮಹಾರಾಜರೇ, ನೀವು ಮಹಾರಾಜರಂತ ಇರಿ. ನಿಮ್ಮ ಸೇವಕರು ಕೊಟ್ಟ ಸೇವೆ ಅಂತ ಕೆಲಸ ತಗೊಳ್ಳಿ. ಅದನ್ನು ಬಿಟ್ಬಿಟ್ಟು ಹೋಗಿ ನೀವು ಬೋಗ್ರಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ ನಿಮ್ಮದು ತಪ್ಪಿದೆ ರೀ. ಧೀಮಂತಿಕೆಯಿಂದ ಹೋಗ್ರಿ, ರಾಜನ ಟಿವಿಯಿಂದ ಹೋಗ್ರಿ. ನೀವು ಮಾಹಿತಿ ಆಯೋಗಕ್ಕೆ, ಸರ್ಕಾರದ ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು. ಇನ್ನೂ ಎಷ್ಟು ವರ್ಷ ಬೇಕು? ಸ್ವಾತಂತ್ರ್ಯ ಬಂದು 75 ವರ್ಷ ಮುಗಿದು ಹೋಗಿ 100 ವರ್ಷಕ್ಕೆ ಹತ್ರ ಬರ್ತಾ ಇದ್ದೀವಿ. ಇನ್ನೂ ಭ್ರಷ್ಟಾಚಾರ, ಲಂಚಗುಳಿತನ. ಮತದಾರರು ಮೊದಲು ಮತವನ್ನು ದಾನ ಮಾಡಿ ಸ್ವಾಭಿಮಾನ ಕಳ್ಕೊಂಡು ಮಾರಾಟ ಮಾಡ್ತಿದ್ದಾರೆ. ಅದಕ್ಕಿಂತವ್ರೆಲ್ಲ ಬಂದು ಹೊಕ್ಕೊಂಡಿದ್ದಾರೆ. ನಿಮ್ಮ ಹಕ್ಕುಗಳಿಗೆ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಇವ್ರು ಪರಿಹಾರ ಕೊಡ್ರಯ್ಯ ಅಂದರೆ ಪರಿಹಾರ ಕೊಡೋಕ್ಕೆ ಬಂದಲ್ಲಿ ಇವರು ನಿಮ್ಮದು ವೈಯಕ್ತಿಕ ಸಮಸ್ಯೆಗಳಿಗೆ ಅವ್ರಿಗೆ ದುಡ್ಡಿನ ಆದಾಯದ ಮೂಲ ಆಗಿಬಿಟ್ಟಿದೆ. ಇವಾಗ ಅರ್ಥ ಮಾಡ್ಕೊಳ್ಳಿ. ಇಷ್ಟನ್ನೇ ಹೇಳ್ತಾ, ನಿಮಗೆ ಜ್ಞಾನ ಸಮೃದ್ಧವಾಗಿರುವಂಥ ಧೈರ್ಯ ಬೇಕಾ? ನಂದು ಲಾಜಿಕ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಅಂತ ಕನ್ನಡದ ಪುಸ್ತಕ ಇದೆ. 277 ಪುಟಗಳ A4 ಸೈಜ್ ಪುಸ್ತಕ. ಅದು 800 ರೂಪಾಯಿ ಬೆಲೆ. ಗುಣಮಟ್ಟದಲ್ಲಿದೆ. ನೀವು ಪುಸ್ತಕ ಓದಿದರೆ ಆರಂಭದ ಮೂಲೆ ಪುಟದಿಂದ ಕೊನೆ ಪುಟ ತನಕ ಕಣ್ಣು ಮುಚ್ಕೊಂಡು TV, ಸಿನಿಮಾ, ಹೆಂಡ್ತಿ, ಮಕ್ಕಳು, ಮೊಬೈಲು ಏನೂ ಬೇಡ, ಫೇಸ್ಬುಕ್ ಬೇಡ ಅನ್ನೋ ರೀತಿಯಲ್ಲಿ ಕುಂತು ಓದ್ತೀರಿ ಅದನ್ನು. ಆವಾಗ ನೋಡಿ ನಿಮ್ಮ ಮೈ ಮನಸ್ಸು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಭಾಷಾತ್ಮಕವಾಗಿ ಶಕ್ತಿಶಾಲಿಯಾಗಿ ಎಂಥ ಎದುರಾಳಿ ಬಂದರು, ಅಕ್ಷೋಹಿಣಿ ಸೈನ್ಯ ಬಂದರೂ ಕೂಡ, ಅಕ್ಷೋಹಿಣಿ ಸೈನ್ಯ ಬಂದರೂ ಎದುರಿಸುವ ತಾಕತ್ತನ್ನು ನಿಮಗೆ ಕೊಡುತ್ತೆ.
ಅಂಥ ಪುಸ್ತಕ ಇದು. ರಿಯಲಿಸ್ಟಿಕ್, ಎಲ್ಲ ರಿಯಲ್, ನೋ ಎನಿ ಓನ್ಲಿ ಆ್ಯಕ್ಷನ್, ನೋ ಕರಪ್ಷನ್. ಮಾಹಿತಿ ಆಗದಲ್ಲಿ ನೋ ಆ್ಯಕ್ಷನ್, ಓನ್ಲಿ ಕರಪ್ಷನ್. ನಂದು ಹಂಗಲ್ಲ, ನಂದು ಆ್ಯಕ್ಷನ್, ನೋ ಕರಪ್ಷನ್. ಯಾವುದಕ್ಕೆ ರೆಡಿ ಇದ್ದಾರೆ ನೀವು? ಸ್ವಾಭಿಮಾನದಿಂದ ಕನ್ನಡಿಗ ನಾಗರಿಕ ಮತದಾರರು ತಲೆ ಎತ್ತಿ ರಾಜ್ಯ ಟಿವಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಓಡಾಡಬೇಕು. ಓಡಾಡ್ತೀರಾ? ಅಂಥ ಜ್ಞಾನ ನಿಮಗೆ ಬೇಕಾ? ನಿಮ್ಮ ತಾಯಿ ತಂದೆ ನಿಮಗೆ ನಿಜವಾದ ದೇವರು, ನಿಮ್ಮ ತಾಯಿ ತಂದೆ ನಿಮಗೆ ನಿಜವಾದ ಸಾಹೇಬರು. ಕಂಡವ್ರಿಗೆಲ್ಲ ಸಾಹೇಬ್ರು ಅಂತ ಹೋಗ್ತಿರಲ್ರಿ, ಅವ್ರು ಕೂಡ ಕಿಲುಬು ಕಾಸಿ ದುಡ್ಡಿಗೆ ಬಿಡಿ, ಅದನ್ನು ಬಿಡಿ. ನನ್ನ ಪುಸ್ತಕ ಓದಿ ನೀವು. ನಾನು ಬರೆದಿದ್ದೇನೆ ಅಂದರೆ ಅದು ತಪ್ಪು, ಅದು ದೇವರಿಗೆ ಅರ್ಪಿತ. ಇಡೀ ಕನ್ನಡಿಗ ನಾಗರಿಕ ಮಹಾರಾಜರ ಕಣದ ರಕ್ತಗಳಿಗೂ ಶಕ್ತಿಗೂ ನಾನು ಇದು ಅರ್ಪಣೆ ಮಾಡ್ತೀನಿ. ಅದನ್ನು, ಆ ಪುಸ್ತಕವನ್ನು ತಗೊಳ್ಳಿ, ಓದಿ, ಖಂಡಿತ ಓದಿ. ನೀವು ಆ ಪುಸ್ತಕ ಓದಾದ್ಮೇಲೆ ನನಗೆ ಹೇಳಿ ನೀವು ಅದು ಪುಸ್ತಕ ಹೇಗಿದೆ ಅಂತ. 9448962082 944896282 ಈ ನಂಬರ್ಗೆ 800 ರೂಪಾಯಿಗಳನ್ನು ಫೋನ್ಪೇ ಮಾಡಿ. ನಿಮ್ಮ ಹೆಸರು ಬರೀರಿ, ನಿಮ್ಮ ಮನೆ ವಿಳಾಸ ಬರೀರಿ, ಪೋಸ್ಟ್ ಪಿನ್ ಕೋಡ್ ಬರೀರಿ, ನಿಮ್ಮ ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿ ಬರೀಬೇಕು. ಇಷ್ಟು ನೀವು ಮಾಡಿ ಸಾಕು. ನಿಮ್ಮ ಮನೆಗೆ ಘನವೆತ್ತ ಕೇಂದ್ರ ಸರ್ಕಾರದ ಅಂಚೆ ಕಚೇರಿ, ರಾಣೆಬೆನ್ನೂರಿನ ಕೇಂದ್ರ ಕಚೇರಿಯ ಮೂಲಕ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತೇನೆ. ಎದ್ದೇಳಿ, ವೀರರಾಗಿ ಕಂಕಣ ತೊಟ್ಟು ಬನ್ನಿ. ಕನ್ನಡ ಭಾಷೆಯಲ್ಲೇ ಬರೆದಿದ್ದೀನಿ ಪುಸ್ತಕನ. ನಿಮಗೆ ಸೈಟೇಷನ್ಸ್ ಅದಾವೆ, ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಕನ್ನಡಿಗರು ಮಯೂರನ ರೀತಿ ವೀರರು ಅನ್ನೋದನ್ನು ತೋರಿಸಿ. ಕನ್ನಡ ನಾಡಿನ ಪ್ರತಿ ಮನೆಯಿಂದ ಪ್ರತಿಯೊಬ್ಬ 7 ಕೋಟಿ ಕನ್ನಡಿಗರಿಂದ 7 ಕೋಟಿ ಅರ್ಜಿಗಳನ್ನು ಹಾಕಿ ನೋಡೋಣ ಏನಾಗುತ್ತೆ ಅಂತ. ಚಾಲೆಂಜ್ ಬೆಕ್ಕದ್ದಾಗಲಿ ಅದು. ನಾವೆಲ್ಲ ಒಗ್ಗೂಡಿದ್ರೆ ನಮ್ಮ ರಾಜ್ಯವನ್ನು ಲಂಚ ಮತ್ತು ಭ್ರಷ್ಟಾಚಾರದಿಂದ ರಕ್ಷಿಸಿಕೊಳ್ಬೋದು. ನಾವೆಲ್ಲೋ ಹೋಗಿ ಖರ್ಚು ಮಾಡ್ತೀವಿ ರೀ ದುಡ್ಡನ್ನ. 2 ಅಥವಾ 4 ಜನ ಒಂದು ಕುಟುಂಬ ತೊಗೊಂಡೋಗಿ ಒಂದು ಹೋಟೆಲ್ ಕೂತು 4 ದೋಸೆ ತಿಂದು 4 ಕಾಫಿ ಕುಡಿದ್ರೆ ಬೇಕು 1000 ರೂಪಾಯಿ. ಅಂಥದ್ದು ಒಂದನ್ನು ತ್ಯಾಗ ಮಾಡಿ ಸಾಕು ನಿಮ್ಮ ಕುಟುಂಬದವರು. ಒಂದೊಂದು ಕುಟುಂಬಕ್ಕೂ ಈ ಪುಸ್ತಕ ಹೋಗಲಿ, ಓದಿ. ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿಕು ಬೇಕಾ? 9448962082ಗೆ 800 ರೂಪಾಯಿಗಳನ್ನು ಫೋನ್ಪೇ ಮಾಡಿ. ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ಸಂಖ್ಯೆ, ಪೋಸ್ಟ್ ಪಿನ್ ಕೋಡ್. ನಾನು ಈ ಪುಸ್ತಕವನ್ನು ಬರೆದಿರೋದು ಯಾವುದೇ ಲಾಭ ಮಾಡ್ಕೊಳ್ಳೋದಕ್ಕಲ್ಲ. ದುಡ್ಡೇ ಮುಖ್ಯ ಆಗಿದ್ದರೆ ನಾನು ಸರ್ಕಾರಿ ನೌಕರಿಲಿದ್ದಾಗನೇ ಮಾಡ್ಕೊಳ್ತಾ ಇದ್ದೆ, ಬೇಕಾದಷ್ಟು ಅವಕಾಶ ಇತ್ತು. ಮನೆಗೆ ಬಂದಂಥ ಸೂಟ್ ಕೇಸನ್ನು ಬೈದು ಕಳಿಸಿದ್ದೀನಿ, ತಗೊಂಡೋಗ ನಿಮ್ಮದು ದುಡ್ಡು ಅಂತ. ನೀವೆಲ್ಲರೂ ಹಾಗಾಗಬೇಕು. ಸ್ವಾಭಿಮಾನ ಕನ್ನಡಿಗರ ಉಸಿರಾಗಬೇಕು. ಪ್ರಶ್ನಿಸುವ ಹಕ್ಕು, ಅಧಿಕಾರ ಭಾರತೀಯ ನಾಗರಿಕರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿರ್ಬಂಧಿತವಾಗಿ ಕೊಟ್ಟು ಹೋಗಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡಬೇಕು. ಅಂದರೆ ಭ್ರಷ್ಟರು, ಅಸಮರ್ಥರು, ಅಯೋಗ್ಯರು ಉನ್ನತ ಕುರ್ಚಿಯಲ್ಲಿ ಕೂತುಕೊಳ್ಳದಂತೆ ನೋಡ್ಕೋಬೇಕು. ಮಾಡಿ ಆ ಕೆಲಸನ. ಮತ್ತೊಮ್ಮೆ ಸಿಗ್ತೀನಿ ನಿಮಗೆ. ನಮಸ್ಕಾರ.